ಸರಿ ಇರ್ಲಿ ಮೇಡಮ್, ಇರ್ತೀವಿ ನಾವು. ಇಲ್ಲ, ಈ ಕಾರ್ಯಕ್ರಮ ಯಶಸ್ವಿ ಆಯ್ತು, ನಮ್ಗೆ ಸಂತೋಷ ಆಯ್ತು. ಇದಾದಷ್ಟು ಬೇಗ ಕೆಲಸಗಳನ್ನ ಮಾಡಿ ಫಿನಿಶ್ ಮಾಡ್ಕೊಟ್ರೆ ಒಳ್ಳೆ ಚೆನ್ನಾಗಿರ್ತದೆ ಅಂತ ಹೇಳಿ. ಜೊತೆಗೆ ಗವರ್ಮೆಂಟ್ ಗೆ ವೇಟ್ ಮಾಡ್ಲಿಲ್ಲ ನಾವು. ಸರಿ, ಸೋಷಿಯಲ್ ವೆಲ್ಫೇರ್ ಅವ್ರು ದುಡ್ಡು ಕೊಡ್ಲಿ ಅಂತ ಕಾಯ್ಲಿಲ್ಲ ನಾನು. ಇದಕ್ಕೆ 11 crores ದುಡ್ಡು ನಾನು ರಿಸರ್ವ್ ಮಾಡ್ಕೊಂಡು ಪ್ಲಾನ್ ಮಾಡಿಸಿ ಆಮೇಲೆ ಅಪ್ರೂವಲ್ ಗೆ ಗೌರ್ಮೆಂಟ್ ಹೋಗ್ತೀನಿ. ಹೇಳಿಲ್ಲ ನಾನು ಮೀಡಿಯಾ ಮುಂದೆ. 11 crores ಇಟ್ಟಿದ್ದೀನಿ. ಅದಾದ್ಮೇಲೆ ನನ್ನ MLA ಗ್ರಾಂಟ್ ಕೂಡ ಇರುತ್ತೆ. ಇನ್ ಕೇಸ್ ಏನಾದ್ರು ಕಡಿಮೆ ಬಿತ್ತು ಅಂದ್ರೆ ಆಲ್ಮೋಸ್ಟ್ 15 crores ಇದು ಪ್ರಾಜೆಕ್ಟ್. ಇಂಜಿನಿಯರ್ ಹೇಳಿದ್ರು ಮೇಡಮ್, ಎಲ್ಲ ಹೇಳಿದ್ದಾರೆ. ಆಯ್ತು, ತುಂಬಾ ಸಂತೋಷ ಆಯ್ತು ಮೇಡಮ್. ಇದು ಆಮೇಲೆ ಈಗ ಮಿನಿಸ್ಟರ್ನ ಕರ್ಕೊಂಡ್ ಬರೋವಾಗ ಅವ್ರು ಕೊಟ್ರೆ ಕೊಡ್ಲಿ ಅಂತ ಅಂದ್ಬಿಟ್ಟು ನಾನು ಡಿಪೆಂಡ್ ಮಾಡ್ಲಿಲ್ಲ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೀವು ಕೊಡಿ ಯಾರನ್ನೂ ₹1 ಕೇಳಲಿಲ್ಲ. ಹಾಗೇನೆ ನಾನು ದುಡ್ಡು ರಿಸರ್ವ್ ಮಾಡ್ಕೊಂಡು ಅದೊಂದ್ ಕನ್ಸು. ಇವ್ರು ಇಲ್ಲಿ ಬಂದಾಗ ಖುಷಿ ಪಡ್ಬೇಕು. ಇಲ್ಲಿ ಯಾರೇ ನಿಮ್ ಮಗುನ್ ಕರ್ಕೊಂಡ್ ಬಂದ್ರೆ ಅವ್ನ್ ಖುಷಿಯಾಗಿ ಹೋಗ್ಬೇಕು. ಮನೆಗೆ ಹೋಗೋವಾಗ ಏನಾದ್ರು ಮಾಡ್ತೀನಪ್ಪ, ನಾವು ಸಾಧಿಸೋ ಅನ್ನೋಂತ ಮನ್ಸು ಇಲ್ಲಿ ಬಂದಾಗ ಬರುತ್ತೆ. ಆ ವಾತಾವರಣ ಇಲ್ಲಿ ಕ್ರಿಯೇಟ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಒಂದು ವಿಷಯ ನಾವು ಮಾಡ್ತಕ್ಕಂಥದ್ದು ಅದು ಕೆಲವ್ರಿಗೆ ಗೊತ್ತಾಗಿರ್ತದೆ. ಸನಾತನ ವಿರೋಧವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರ ಜೊತೆ ನಾವಿರ್ತೀವಿ. ಸನಾತನದ ವಿರುದ್ಧವಾಗಿ ಈ ದೇಶದಲ್ಲಿ ಯಾರು ಇರ್ತಾರೋ ಯಾರು ಇಲ್ಲ. ಮೇಡಮ್ ಮಾಡಿವ ಕೆಲಸ ಯಾರು ಮಾಡಿತ್ತು ಅನ್ನುವಂಥದ್ದು ಅವ್ರದ್ದು ಗ್ಯಾಲರಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅದೆಲ್ಲ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಏನಂತ ನಾವು ಯೋಚನೆ ಮಾಡ್ತಾ ಇದೀವಿ, ಜ್ಞಾನ ಭಂಡಾರ ಇದೆ. ಜ್ಞಾನ ಭಂಡಾರ ಅಂದ್ರೆ ಪ್ರತಿ ಹಂತದಲ್ಲೂ ಅವರಿಗೆ ಬುದ್ಧನ ಪುಸ್ತಕಗಳನ್ನ ಓದುವಂತ ಆಸಕ್ತಿ ಇತ್ತು. ಯಾವಾಗ್ಲೂ ಜಾಸ್ತಿ ಅವರು ತಿಳುವಳಿಕೆನ ತಿಳ್ಕೊಂಡು ಅವರು ಸಮಾಜಕ್ಕೆ ಸೋಷಿಯಲ್ ರಿಫಾರ್ಮಿಸ್ಟ್ ಆಗ್ತಾರೆ. ಬರೀ ಒಂದು ಸಮಾಜನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಅವರು ಓದಲ್ಲ. ಇಡೀ ಭಾರತ ದೇಶದಲ್ಲಿ ಯಾರು ಶೋಷಿತರಿದ್ದಾರೆ ಅವ್ರು ಎಲ್ಲರ ಧ್ವನಿಯಾಗಿ ನಿಂತ್ಕೊಂತಾರೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಧ್ವನಿಯಾಗಿ ನಿಂತ್ಕೊಂತಾರೆ. ನಮ್ಮಲ್ಲಿ ಇದ್ದಂತ ಆಚಾರದಲ್ಲಿ ಹೆಣ್ಮಕ್ಳಿಗೆ ಇವತ್ತಿನ ಕಾಲಕ್ಕೆ ಓದೋದಿಲ್ಲಾದ್ರೂ ಇರ್ಲಿ, ಅವ್ರು ಹೊರಗಡೆ ಬಂದು ಸ್ವಂತ ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳುವಂತ ಅವಕಾಶಗಳೇ ಕಸಿದುಕೊಳ್ಳುವಂತ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಆ ಮಹಾನ್ ಪುರುಷ ಮತ್ತೆ ಸೋಷಿಯಲ್ ರಿಫಾರ್ಮಿಸ್ಟ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರ ಒಂದು ನೆನಪಾಗಿ ನನಗೆ ದೇವ್ರು ಕೊಟ್ಟಿರುವಂತ ಅವಕಾಶ ಅಥವಾ ನನ್ನ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದಾಗ ಕೊಟ್ಟ ಅವಕಾಶನ ಸದುಪಯೋಗ ಮಾಡ್ಕೋಬೇಕು ಅನ್ನುವಂತ ದೂರದೃಷ್ಟಿಯಿಂದ ಇದೊಂದು ಜ್ಞಾನ ದೇಗುಲವನ್ನ ಮಾಡ್ಬೇಕು ಅನ್ನುವಂತ ಸಂಕಲ್ಪ ನಿರ್ಮಾಣ ಮಾಡ್ಬೇಕು ಅನ್ನುವಂತ ನನ್ನ ಅಭಿಲಾಷೆ. ಇದಕ್ಕೆ ಸರ್ಕಾರ ಹೊರತುಪಡಿಸಿ ಮುಖ್ಯಮಂತ್ರಿಗಳು ನಮ್ಗೆ ವಿಶೇಷವಾಗಿರುವಂತ ಅನುದಾನವನ್ನ ಕೊಟ್ಟಾಗ 9 ಕೋಟಿ ಅನುದಾನನ ಇದಕ್ಕೆ ರಿಸರ್ವ್ ಮಾಡ್ತೀನಿ. ಮತ್ತೆ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರಿಗೆ ಅನುದಾನ ಕೊಡ್ತಾರೆ. ಅದ್ರದ್ದು ಸ್ವಲ್ಪ ದುಡ್ಡನ್ನ ಹಾಕಿ 11 ಕೋಟಿಯಷ್ಟು ದುಡ್ಡನ್ನ ಈಗ ಟೆಂಡರ್ ಮುಗಿಸಿ ಈ ಕೆಲಸ ಶುರು ಮಾಡೋದಕ್ಕೆ ಇಟ್ಟಿದೀವಿ. ಮತ್ತೆ ಒಳಗಡೆ ಇಂಟೀರಿಯರ್ಸ್ ಬೇರೆ ಎಲ್ಲ ಮಾಡ್ಲಿಕ್ಕೆ ಮಿಕ್ಕಿದ ಏನ್ ಕಾಸ್ಟ್ ಇದೆ ಅದಕ್ಕೆ ಒಂದು 5-6 ತಿಂಗಳ ನಂತರ ದಿನಗಳಲ್ಲೂ ಅನುದಾನನ ಮೊಬಿಲೈಸ್ ಮಾಡ್ಕೊಂಡ್ರು ಆಗತ್ತೆ. ಸರ್ಕಾರದಲ್ಲಿ ಎಲ್ಲಾ ರೀತಿಯ ಪ್ರೊಸೆಸ್ ನ ಮಾಡಿದೀವಿ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಎಲ್ಲ. ನಾವು ಈ ಕೆಲಸ ಮಾಡ್ಲಿಕ್ಕೆ ಪ್ಲಾನಿಂಗ್ಗೋಸ್ಕರ ವಿನ್ಯಾಸ ಇದಕ್ಕೆಲ್ಲಾನು ಕೂಡ PWD ಇಲಾಖೆ ಮೇಲೆ ಜಾಸ್ತಿ ಒತ್ತಡ ಏರಿದೀವಿ. ಯಾಕೆ ಅಂದ್ರೆ ಕ್ವಾಲಿಟಿ ಕೆಲಸ ತಗೋಬೇಕು. ಮತ್ತೆ ಆ ಇಂಜಿನಿಯರ್ ಸೆಕ್ಷನ್ಸ್ ಅಲ್ಲಿ ಇದು ಮತ್ತೆ ಬರುವಂತ ದಿನಗಳಲ್ಲಿ ಭವಿಷ್ಯದಲ್ಲಿ ಈ ಜಾಗನ ಎಷ್ಟು ಉತ್ತಮವಾಗಿರುವಂತ ಕಟ್ಟಡವನ್ನ ಕಟ್ಟಿ ಮತ್ತೆ ಆ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತಂದಾಗ ಇನ್ನೂ ಒಂದು DC ಹಂತದಲ್ಲಿ ಚಿಂತನೆ ಮಾಡ್ತೀವಿ. ಇದು ಇಡೀ ಜಿಲ್ಲೆಗೆ ಮತ್ತೆ ರಾಜ್ಯದಲ್ಲಿ ಮಾದರಿ ಆಗಿರುವಂತ ಒಂದು ಜ್ಞಾನ ಭಂಡಾರದ ದೇಗುಲ, ಜ್ಞಾನ ಮಂದಿರ ಆಗುತ್ತೆ ಅಂತ ನನ್ನ ಒಂದು ಆಸೆ ಮತ್ತೆ ಪರಿಕಲ್ಪನೆ. ಇದು ಇಲ್ಲಿ ಇಡೀ ಕ್ಷೇತ್ರದಲ್ಲಿ KGF ಕ್ಷೇತ್ರ ಮತ್ತೆ ಇಡೀ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ, ಅನುಯಾಯಿಗಳನ್ನ ಮತ್ತೆ ಅವರ ಬಗ್ಗೆ ವಿಚಾರವಂತಿಕೆಗಳನ್ನ ಎತ್ತಿ ಹಿಡಿಯುವಂತ ಅವರಿಗೆ ನಾನು ಸಮರ್ಪಣೆ ಮಾಡ್ತಾ ಇರುವಂತದ್ದು. ಅವರಲ್ಲಿ ಬಹಳ ಅಪಾರವಾದ ಗೌರವ, ನಂಬಿಕೆ ಇಟ್ಕೊಂಡು ನಡೆಯುವಂತವ್ರು ಇದ್ದಾರೆ. ಅವರ ಅಭಿಮಾನಕ್ಕೆ ಇದೊಂದು ಕೊಡುಗೆ ಆಗಿ ಲೋಕಾರ್ಪಣೆ ಆಗಿ ಮಾಡುವಂತ ಒಂದು ಸಂಕಲ್ಪ ಆಗಿತ್ತು. ಈ ದಿನ ಒಳ್ಳೇದು ಅಂತ ಹೇಳಿದ್ರಿಂದ ನಾನು ಇವರೆಲ್ಲರೂ ಕೂಡ ಇವತ್ತು ಅಭಿಮಾನಿಗಳಿಂದ ಅಂಬೇಡ್ಕರ್ ವಾದಿ, ಅಂಬೇಡ್ಕರ್ ಸಿದ್ಧಾಂತಗಳನ್ನ ಪರಿಪಾಲನೆ ಮಾಡೋರು ಈ ಭೂಮಿಯ ಸ್ಪರ್ಶ ಮಾಡ್ಲಿ ಮತ್ತೆ ಈ ಪವಿತ್ರವಾಗಿರುವಂತ ದೇಗುಲ ನಿರ್ಮಾಣ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಇವ್ರನ್ನೆಲ್ಲಾರನು ಅಭಿಮಾನದಿಂದ ಇಲ್ಲಿ ಸೇರಿಸುವಂತ ಪ್ರಯತ್ನ ಮಾಡಿದೀವಿ. ಏನಕ್ಕೆ ಇವತ್ತು ಇವ್ರನ್ನೆಲ್ಲ ಸೇರಿಸಿದೀವಿ ಅಂದ್ರೆ ಇದಕ್ಕೆ ಒಂದು ಪವಿತ್ರತೆ ಇದೆ. ಅಭಿಮಾನದಿಂದ, ಪ್ರೀತಿಯಿಂದ ಅವರ ತತ್ವ ಸಿದ್ಧಾಂತಗಳನ್ನ ಯಾರು ಮೈಗೂಡಿಸ್ಕೊಂಡಿರ್ತಾರೆ ಅವರ ಪಾದ ಸ್ಪರ್ಶ ಈ ಜಾಗದಲ್ಲಿ ಆಗ್ಬೇಕು. ಮತ್ತೆ ಬರುವಂತ ದಿನಗಳಲ್ಲಿ ಈ ಜಾಗ ಎಜುಕೇಶನ್ ಹಬ್ ಅಂತಾನೆ ಆಗತ್ತೆ. ಇಲ್ಲಿ ಅಂಬೇಡ್ಕರ್ ಅವರ
ಜ್ಞಾನ ಭಂಡಾರ ಬಂದ್ರೆ ಪಕ್ಕದಲ್ಲಿ ಸೈನ್ಸ್ ಪಾರ್ಕ್ ಬರುತ್ತೆ. ಇನ್ನೊಂದು ಒಂದ್ 10 ಹೆಜ್ಜೆ ಮುಂದಕ್ಕೆ ಹೋದ್ರೆ ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ 100 acres ಅಲ್ಲಿ ಬರುತ್ತೆ. ಅಂದ್ರೆ ಈ ಕಡೆ ಎಲ್ಲಾ ವಿದ್ಯಾಸಂಸ್ಥೆಗಳೇ ಇರುತ್ತೆ. ಅದ್ರ ಜೊತೆಯಲ್ಲಿ ಆ ಕಡೆ ಮುಂದಕ್ಕೆ ಹೋದ್ರೆ ಇಲ್ಲಿ ಬಂದು ಹೋಗೋನು ಇಲ್ಲಿ ಯಾವ ಉದ್ಯೋಗವನ್ನ ಮಾಡ್ಬೇಕು, ಯಾವ ರೀತಿ ಪ್ರಯತ್ನ ಮಾಡ್ಬೇಕು ಅನ್ನುವಂತ ಒಂದು ಅವ್ರಿಗೆ ಮಾಹಿತಿ ಸಿಗುವಂತ ಕೇಂದ್ರ ಕೂಡ ಆಗುತ್ತೆ. ಮತ್ತೆ ಇಲ್ಲಿ ನಮ್ಗೆ RTO ಆಫೀಸ್ ಪಕ್ಕದಲ್ಲಿ ನಮ್ಗೆ ಮತ್ತೆ ಇಂಡಸ್ಟ್ರೀಸ್ ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಬರುವಂತ ದಿನಗಳಲ್ಲಿ ಇಲ್ಲಿ ಓದುವಂತ ಮಕ್ಕಳಿಗೆ, ವಿಶೇಷವಾಗಿ KGF ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂತದ್ದು, ಉದ್ಯೋಗವನ್ನ ಅವಕಾಶಗಳನ್ನ ಸಿಗುವಂತ ಯುವಕರಿಗೆ ಅವಕಾಶ ಸಿಗುವಂತ ದೂರದೃಷ್ಟಿಯಿಂದ ಈ ಜಾಗ ಅವರಿಗೆ ದೇಗುಲ ಆಗತ್ತೆ, ಅವರಿಗೆ ಒಂದು ಮಾರ್ಗದರ್ಶಕ ನೀಡುವಂತ ಒಂದು ದೇಗುಲ ಆಗತ್ತೆ ಅಂತ ನಾನು ಹರಸಿ ಇದನ್ನ ಮಾಡ್ತಾ ಇದ್ದೀನಿ. ಇವತ್ತು ಇವರೆಲ್ಲರೂ ವಾಲಂಟ್ರಿ ಆಗಿ ಬಂದಿದ್ದಾರೆ, ಪ್ರೀತಿಯಿಂದ ಅಭಿಮಾನದಿಂದ ಬಂದಿದ್ದಾರೆ. ಅವ್ರು ಅನ್ಕೊಂತಾ ಇದಾರೆ ನಾವಿಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದೀವಿ ಅಂತ. ಇಲ್ಲ, ಈ ಜಾಗ ಅವರ ಪಾದ ಸ್ಪರ್ಶ ಎಲ್ಲಿತ್ತು, ಅಂಬೇಡ್ಕರ್ ಅವ್ರ ಪಾದ ಸ್ಪರ್ಶ ಆಗಿತ್ತು, ಇವರ ಅಭಿಮಾನ ಬೇಕಾಗಿತ್ತು, ಇವರ ಆಶೀರ್ವಾದ ಬೇಕಾಗಿತ್ತು. ನೋಡೋಣ ಎಷ್ಟು ಜನ ಪ್ರೀತಿಯಿಂದ ಅಭಿಮಾನದಿಂದ ಬರ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಅದಕ್ಕೆ ಮೀರಿ ನಿರೀಕ್ಷೆಯಿಂದ ಬಂದಿದ್ದಾರೆ. ಇವತ್ತು ರಜಾ ಇದೆ, ನನಗೂ ಗೊತ್ತದೆ, ಸರ್ಕಾರದ ಕಾರ್ಯಕ್ರಮನೂ ಅಲ್ಲ, ಒಳ್ಳೆ ದಿನ ಅಂತ ಹೇಳಿದ್ರಿಂದ ನಾವೆಲ್ಲ ಇವತ್ತು ಸೇರಿದೀವಿ. ಇದು ಪೂಜೆ ಮಾಡ್ಲಿಕ್ಕೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ. ಪೂಜೆ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ, ಒಂದು ಒಳ್ಳೇದನ್ನ ಒಳ್ಳೆ ಕಾರ್ಯಕ್ರಮನ ಇಂಥ ದಿನ ಮಾಡ್ತೀವಿ ಅಂತ ನಾವು ನಮ್ಮ ಒಡನಾಟ ಇರುವಂತವ್ರಿಗೆ ಹೇಳ್ಕೊಳ್ಲಿಕ್ಕೆ ಅದಕ್ಕೆ ಪ್ರೋಟೋಕಾಲ್ ಏನು ಬೇಕಾಗಿಲ್ಲ. ಬರುವಂತ ದಿನಗಳಲ್ಲಿ ಅನುದಾನ ನಾನ್ ತಂದಿರ್ಲಿ, ಸರ್ಕಾರ ಕೊಟ್ಟಿರ್ಲಿ, ಯಾವುದೇ ಅನುದಾನ ದೂರದೃಷ್ಟಿಯಿಂದ ಮುಂದೆ ಭವಿಷ್ಯದ ದೃಷ್ಟಿಯಿಂದ ಮಾಡಿರೋದ್ರಿಂದ ಎಲ್ಲಾರನ್ನೂ ಕರೆಸಿ ಅರಸಿ ಇದನ್ನ ನಾವು ಯಶಸ್ವಿ ಮಾಡ್ತೀವಿ. ಒಳ್ಳೆ ದಿನ ಅಂತ ಅಂದಿದ್ದಕ್ಕೆ ಇವರೆಲ್ಲ ಬಂದು ಇದನ್ನ ಹರಿಸ್ಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಅಂದ್ಬಿಟ್ಟು ಕೆಲಸ ಶುರು ಆಗ್ಲಿಕ್ಕೆ ಬೋರ್ವೆಲ್ಲು, ನೀರು, ಬೇರೆ ಎಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕೆ ಎಲ್ಲಾ ಅಭಿಮಾನಿಗಳು ಹೋದ್ಮೇಲೆ ಆ ಕೆಲಸ ಶುರು ಮಾಡ್ಲಿ. ಮತ್ತೆ ನಾನು ನಾಳೆಯಿಂದ ಸೆಷನ್ಗೆ ಹೋದ್ರೆ ಶುಕ್ರವಾರವರೆಗೂ ಬರಕ್ಕಾಗಲ್ಲ, ಅದಾದ್ಮೇಲೆ ಶೂನ್ಯ ಮಾಸ ಇದೆ ಅಂತ ಹೇಳ್ತಾರೆ. ಆ ದಿನಗಳಲ್ಲಿ ಏನು ಕೆಲಸ ಮಾಡಬಾರ್ದು ಅನ್ನೋಂತ ಒಂದೇ ಒಂದ್ ಕಾರಣಕ್ಕೆ ಇದೆಲ್ಲ. ಇವತ್ತು ನಿನ್ನೆ ಆ ಕಾರ್ಯಕ್ರಮ ಅಲ್ಲ, ಸತತವಾಗಿ ಬಹಳ ವರ್ಷಗಳಿಂದ ಇದೆಲ್ಲ ಪರಿಶ್ರಮ ಆಗ್ತಾ ಇದೆ. ಆಗಿಂದಾಗ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಕಾರ್ಯರೂಪಕ್ಕೆ ಬರುವಂತ ಹಂತಕ್ಕೆ ಬಂದಿದೆ. ನೆಕ್ಸ್ಟ್ ಟೆಂಡರ್ ಪ್ರೋಸೆಸ್ ಆದಾಗೂ ನಾವೇನು ನಿಧಾನ ಮಾಡಲ್ಲ, ಕೆಲಸ ಶುರು ಆಗೋಗೂ ಏನೂ ನಿಧಾನ ಮಾಡಲ್ಲ, ಅದ್ರ ಪಾಡಿಗೆ ಅದ್ ಕೆಲಸ ಆಗತ್ತೆ. ಕಾರ್ಯಕ್ರಮ ಯಾವ ಘಟ್ಟಕ್ಕೆ ಹಂತಕ್ಕೆ ಮಾಡ್ಬೇಕು ಅಂದಾಗ ಖಂಡಿತ ಪ್ರೋಟೋಕಾಲ್, ಸ್ಟೇಟ್ ಇಂದ ಯಾರನ್ನ ಕರೆಸ್ಬೇಕು, ಸೆಂಟ್ರಲ್ ಇಂದ ಯಾರ್ಯಾರನ್ನ ಕರೆಸ್ಬೇಕು, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳನ್ನ ಅರ್ಥ ಮಾಡಿಸಿ ಅವೆಲ್ಲಾನು ಮಾಡ್ತೀವಿ. ಆದ್ರೆ ಕೆಲಸ ಶುರು ಮಾಡುವಂತಂದ್ರೆ ಮತ್ತೆ ನಿಲ್ಲಿಸಬಾರ್ದು, ಏನೇ ವಿಘ್ನ ಬರಬಾರ್ದು ಅನ್ನೋಂತ ಕಾರಣಕ್ಕೆ ಇವತ್ತು ಒಳ್ಳೆ ದಿನ ಅಂದಿದ್ದಕ್ಕೆ ಭೂಮಿ ಪೂಜೆ ಅಷ್ಟೇ. ಅದು ಅವರ ಸಿದ್ಧಾಂತಗಳ ಪ್ರಕಾರ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅವರ ನೀತಿ ಅದೇ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅನ್ನುವಂತ ಒಂದು ಸಿದ್ಧಾಂತವನ್ನ ಅನುಸರಿಸಿ ನಡೆದರು. ಅದೇ ರೀತಿ ಇವತ್ತು ನಾವು ಅವರ ಪೂಜೆಯನ್ನ ನೆರವೇರಿಸಿದ್ವಿ. ಎಜುಕೇಶನ್ ಸೆಂಟರ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ರಿಸರ್ಚ್ ಸೆಂಟರ್ ಬರುತ್ತಾ? ಎಜುಕೇಶನ್ ರಿಸರ್ಚ್ ಸೆಂಟರ್ ಅಂತ ಇದೆ. ಆಮೇಲೆ ಎಲ್ಲ ಮಾಹಿತಿ ನಿಮ್ಗೆ ಕೊಡ್ತೀವಿ. ಈಗ ಹೈಯರ್ ಎಜುಕೇಶನ್ ಏನಿದೆ, ಹೈಯರ್ ಎಜುಕೇಶನ್ ಟಿಲ್ IAS KS ಓದ್ಕೊಳ್ಳಿಕ್ಕೆ ಇದೊಂದು ರಿಸರ್ಚ್ ಸೆಂಟರ್ ಆಗುತ್ತೆ. ಎಲ್ಲಿ ಏನು ಓದ್ಬೇಕು, ಬ್ಯಾಂಕಿಂಗ್ ನಾಲೆಡ್ಜ್ ಇಂದ ಹಿಡಿದು ಗವರ್ಮೆಂಟ್ ಅಲ್ಲಿ ಏನೇ ಪೋಸ್ಟ್ ತಗೊಬೇಕು ಅಂದ್ರೆ ಇದು ಒಂದು ಅವರಿಗೆ ವೇದಿಕೆ ಆಗುತ್ತೆ. ಅವರಿಗೆ ಎಲ್ಲಿ ಏನ್ ಪ್ರಯತ್ನ ಮಾಡ್ಬೇಕು, ಅಪ್ಲಿಕೇಶನ್ ಎಲ್ಲಿ, ಸ್ಕಾಲರ್ಶಿಪ್ ಎಲ್ಲಿ, ಬೇರೆ ಕಂಟ್ರಿಗೆ ಹೋಗಿ ಓದ್ಬೇಕು ಅನ್ನೋ ಮಕ್ಕಳಿಗೆ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅನ್ನೋಂಥದ್ದೆಲ್ಲ ಒಂದೇ ದಿನದಲ್ಲಿ ಎಲ್ಲಾ ಮಾಹಿತಿ ಬೇಡ. ಇದು ಈ ರೀತಿಯ ಇರುತ್ತೆ. ಇದು KGF ಕ್ಷೇತ್ರಕ್ಕೆ ನನ್ನ ಒಂದು ಕನಸಿದು, ಅವರ ಆಸೆಗಳನ್ನ ಈಡೇರಿಸ್ಬೇಕು ಅನ್ನುವಂತ ಸಂಕಲ್ಪ ಕೂಡ ಆ ಒಂದು ಪ್ರಯತ್ನದಲ್ಲಿ ನಾನಿದೆಲ್ಲ. ನನಗೆ ಎಷ್ಟೋ ಸತಿ ನೋವಾದಾಗ, ಅವಮಾನ ಆದಾಗ, ಏನ್ ಒಳ್ಳೆ ಕೆಲಸ ಮಾಡಿ ಅದನ್ನ ಮರೀಲಿ ಅಂದಾಗ ದೇವ್ರು ಕೊಟ್ಟಿರುವಂತ ಅವಕಾಶಗಳಿದು. ನಾನ್ ಮಾಡ್ತಾ ಬಂದಿದ್ದೀನಿ. ಧನ್ಯವಾದಗಳು. ಜೈ ಭೀಮ್. ಅದೆಲ್ಲ ಎಲ್ಲ ಕನಸುಗಳೆಲ್ಲ ನನ್ಸ್ ಮಾಡೇ ಹೋಗ್ತೀನಿ. ಜೈ ಭೀಮ್. ಧನ್ಯವಾದಗಳು. नमो तस्स भगवतो अरहतो क्षमा समुदाय
शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि अदिन्नदाना वेरमणि सिक्खपदं समादयामि कामेषु मिच्छाचारा वेरमणि सिक्खपदं समादयामि मुसावादा वेरमणि मुसावादा वेरमणि सिक्खपदं समादयामि बुद्धं शरणं गच्छामि धम्मं शरणं गच्छामि संघं शरणं गच्छामि
दानवेर्मणि सिक्खपदं समादियामि कामेषु मिच्छाचारा वीर्मणि सिक्खापदं समादियामि मुसावादा वेर्मणि मुसावादा वेर्मणि सिक्खपदं समादियामि बुद्धं शरणं गच्छामि धम्मं शरणं